ಇದೇ 15ನೇ ತಾರೀಕಿನಂದು ನಮ್ಮ ರಾಜ್ಯದ PWD ಮಿನಿಸ್ಟರ್ ಆದಂಥ ಸತೀಶ್ ಜಾರಕಿಹೊಳಿ ಅವರು ಹರಿಹರದ 5 ಕೋಟಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಶಾಸಕರ ಗಮನಕ್ಕೆ ತರದೆ, ಶಾಸಕರಿಗೆ ಮಾಹಿತಿ ಕೊಡದೆ ಅವರು ಕಾಮಗಾರಿಯ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಆ ಸಂದರ್ಭದಲ್ಲಿ ನಾನು ಕೂಡ ರಾಜನಹಳ್ಳಿ ಶ್ರೀಮಠಕ್ಕೆ ಹೋಗಿ ನನ್ನ ಅಸಮಾಧಾನವನ್ನು ಅವ್ರಿಗೆ ತಿಳಿಸಿದೆ. ನಮಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಂದ ಮಾಹಿತಿ ಇಲ್ಲ, ಸಚಿವರು ಕಚೇರಿಯಿಂದ ಇಲ್ಲ, ನೀವು ಸರ್ಕಾರಿ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡ್ತಾ ಇರೋದು ನಾನು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳಿದೆ. ಆದರೆ ರಾಜನಹಳ್ಳಿಯ ಶಂಕುಸ್ಥಾಪನೆಗೆ ನಾನು ಹೋಗ್ತಕ್ಕಂಥದ್ದು ಅವಶ್ಯಕತೆ ಇತ್ತು. ಕಾರಣ 15ರಂದು ಶಂಕುಸ್ಥಾಪನೆಯನ್ನು ನಾನು ಮಾಡ್ತೇನೆ ಅಂತೇಳಿ ರಾಜನಹಳ್ಳಿ ಶ್ರೀಗಳಿಗೆ ಅವ್ರ ಜೊತೆ ಚರ್ಚೆ ಮಾಡಿ ನಾನು ಕೂಡ ಸಮಯವನ್ನು ಕೊಟ್ಟಿದ್ದೆ. ಅದೇ ಸಮಯಕ್ಕೆ ಅವರು ಬಂದಿರೋದ್ರಿಂದ ನಾನು ಶ್ರೀಗಳವ್ರಿಗೆ ನಾನು ಬರ್ತೀನಿ, ಶಂಕುಸ್ಥಾಪನೆ ಮಾಡೋಣ ಅನ್ನೋ ಕಾರಣಕ್ಕೆ ಅಲ್ಲಿ ಭಾಗವಹಿಸಿ, ನಂತರ ನೀವು ಇನ್ನೊಂದು ಕಾಮಗಾರಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಸೂಕ್ತ ಕಾಣೋದಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ನೀವು ಹಕ್ಕುಚ್ಯುತಿ ಆಗ್ತದೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅಂಥೇಳಿ ಎಷ್ಟೇ ಹೇಳಿದರೂ ಕೂಡ ಅವರು ಒಂದು ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕ್ರಮದಂತೆ ಅವರು ನನ್ನನ್ನು ಕಾರ್ ಹತ್ಲಿಕ್ಕೆ ಕರೀತಾರೆ. ಆ ಸಂದರ್ಭದಲ್ಲಿ ಆ ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತಕ್ಕಂಥವ್ರು ನನ್ನ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಶ್ರೀನಿವಾಸ್ ಅವರು. ಅಲ್ಲಿ ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ನನಗೆ ಭಾಳಷ್ಟು ಗೌರವ ಆಯಿತು. ಅವರು ವಿಚಾರವಾದಿಗಳು, ಅವರು ಸಮಾಜದ ಬಗ್ಗೆ ಬಹಳ ಒಳ್ಳೆಯ ಗೌರವವನ್ನು ಇಟ್ಕೊಂಡಿರೋರು ಅಂತಕ್ಕಂಥ ಭಾವನೆ ಇತ್ತು. ಸಭಾಪತಿಗಳಿಗೆ ಲಿಖಿತ ಮೂಲಕ ನಾನು ಕಂಪ್ಲೇಂಟನ್ನು ಕೂಡ ಮಾಡಿ ಬಂದಿದ್ದೇನೆ, ಹಕ್ಕುಚ್ಯುತಿಯನ್ನು ಮಂಡಿಸ್ತೇನೆ. ಇವತ್ತು ಕಾಂಗ್ರೆಸ್ ಎಲ್ಲ ಶಾಸಕರಿಗೆ ಅವರಿಗೆ ಸಿಗಬೇಕಾದಂಥ ಗೌರವವನ್ನು ಕೊಡಬೇಕಾದಂಥದ್ದು ಅವರ ಕರ್ತವ್ಯ. ಯಾಕೆ ಈ ರೀತಿ ಮಾಡಿದ್ರೆ ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಸಚಿವರು ಇರಲಿ, ಇವತ್ತು ಹರಿಹರದಲ್ಲಿ ಮೊನ್ನೆ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಶಂಕುಸ್ಥಾಪನೆಯನ್ನು ಪೂಜೆಯನ್ನು ಯಾರ್ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತ ಭಾಳ ಹೆಚ್ಚಾಗಿದೆ. ಮುಂದಿನ ದಿನದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಜನತೆ ಕೊಡ್ತಾರೆ. ಅಲ್ಲ ಸ್ವಾಮಿ, ಶಾಸಕರಿಗೆ ಬರಬೇಕಾದ ಅನುದಾನ, ವಿಶೇಷ ಅನುದಾನ ಎಲ್ಲೂ ಬಂದಿಲ್ಲ. ಅದೆಂಗೆ ಅವ್ರು ಹೇಳ್ತಾರೆ, ಇದು ರಾಜನಹಳ್ಳಿ ಶ್ರೀಗಳು ಅವರ ಮನವಿ. ರಾಜನಹಳ್ಳಿ ಶ್ರೀಗಳೇ ನನ್ನ ಪತ್ರವನ್ನು ತೆಗೆದುಕೊಂಡು ರಾಜನಹಳ್ಳಿ ಶ್ರೀಗಳೇ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಅವರ ಪ್ರಶ್ನೆ ಇಲ್ಲ. ಬಂದಿರತಕ್ಕಂಥ ಅನುದಾನ ಎಲ್ಲ ನಾನೇ ಅಂತ ಅವ್ರು ಹೇಳಿದ್ರೆ ಅದು ಆಯ್ತು, ಅದು ಏನೇ ಇರಲಿ ಸ್ವಾಮಿ. ಯಾರು ರೀ, ಅಲ್ಲ ಒಂದು ನಿಮಿಷ ತಾವು ಹರಿಹರದಲ್ಲಿ ತಾವು ಪತ್ರಿಕೆಯವರು ಸಚಿವರಿಗೆ ಕೇಳಿದ್ರಿ, ಸಚಿವರು ಉತ್ತರ ಕೊಟ್ಟಿದ್ದಾರೆ. ಹರೀಶ್ ಅವರು ಭಾಳಷ್ಟು ಪತ್ರ ಕೊಟ್ಟಿದ್ದಾರೆ. ಎಲ್ಲ ಕಾಮಗಾರಿಗಳನ್ನು ನಾನು ತೆಗೆದುಕೊಳ್ಳೋಕ್ಕಾಗಲ್ಲ, ನಾನು ಒಂದೊಂದೇ ತೆಗೆದುಕೊಳ್ತೀನಿ ಅಂತೇಳಿ ಸಚಿವರೇ ಉತ್ತರ ಕೊಟ್ಟಿದಾಗ ಇವ್ರು ಹೇಳ್ತಕ್ಕಂಥದ್ದು ಸತ್ಯನೋ, ಸಚಿವರು ಹೇಳಿದ ಸತ್ಯನೋ? ಈಗಂದ್ರೆ ರಾಜನಹಳ್ಳಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು, ಬೆಳ್ಳುಡಿ ಕೊಡಲಿಲ್ಲ ಅನ್ನೋದು ನಿಮ್ಮದು ಇಲ್ಲ. ನನ್ನ ಇದು ಸತೀಶ್ ಜಾರಕಿಹೊಳಿ ಅವರು ಅಧಿಕೃತವಾಗಿ ಶಾಸಕರಿಗೆ ಅಗೌರವ ಮಾಡಿದ್ದಾರೆ. ಅವರು ನನಗೆ ಮಾಹಿತಿಯನ್ನು ಕೊಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಅವ್ರು ಕಾರ್ಯಕ್ರಮ ಮಾಡಬೇಕು. ಅದು ಪ್ರೋಟೋಕಾಲಲ್ಲಿ ಇರ್ತಕ್ಕಂಥದ್ದು ಶಿಷ್ಟಾಚಾರ. ಅವ್ರಿ ನಾನು ಪ್ರತಿಭಟನೆ ಮಾಡೋಕ್ಕೆ ಹೋಗಿದ್ದೆ. ನಾನು ಬರೀ ಪತ್ರಿಕೆ ಹೇಳಿಕೆ ಕೊಡೋನಲ್ಲ, ನಾನು ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬಂದವನು. ನಾನು ನೇರವಾಗಿ ಅಲ್ಲೇ ಖಂಡಿಸಿದ್ದೀನಿ. ಅದ್ರ ಜೊತೆಗೆ ಶಿಷ್ಟಾಚಾರ ಪಾಲನೆ ಆಗೇ ಇಲ್ಲ. ಅಧಿಕಾರಿಗಳಲ್ಲ. ಇದು ಏನಾಗಿದೆ ಅಂದರೆ ಸಚಿವರು ಅಧಿಕಾರಿಗಳಿಗೂ ಕೂಡ ಮೊದಲೇ ತಿಳಿಸಿಲ್ಲ. ನೇರವಾಗಿ ಇದರಲ್ಲಿ ನಾನು ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಜಿಲ್ಲಾಧಿಕಾರಿಗಳ ಕಚೇರಿಗೆ TP ಬಂದಿಲ್ಲ. ಹಾಗಾಗಿ ಇದು ಸಚಿವರ ಕಾರ್ಯಾಲಯದಿಂದ ಆಗಬೇಕಾದಂಥದ್ದು. ಸಚಿವರ TP ಆಗಲಿ, ಸಚಿವರು ನನಗೆ ತಿಳಿಸ್ತಕ್ಕಂಥದ್ದು ಸಚಿವರ ಕಾರ್ಯಾಲಯದಿಂದನೇ ನನಗೆ ಮಾಹಿತಿ ಬರಬೇಕು.